ಪ್ರೊಸೀಜರ್ ಏನೇನಿರುತ್ತೆ ಎಲ್ಲ ನೋಡೋಣ ಬನ್ನಿ. ಸೊ ಆಲ್ ಸೆಟ್, ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ರೆಡಿಯಾಗಿ. ಬನ್ನಿ ನೆಕ್ಸ್ಟ್ ಏನೇನಾಗುತ್ತೆ ನೋಡೋಣ. ದೇವಸ್ಥಾನದಲ್ಲಿ ಅನ್ನಪ್ರಸನ್ನ ಮಾಡಿಸೋದಕ್ಕೆ ಫಸ್ಟು ಟಿಕೆಟ್ ತೊಗೊಳ್ಬೇಕು. ಅರೌಂಡ್ 250-300 ಇದೆ. ಟಿಕೆಟ್ ತೊಗೊಂಡಾದ್ಮೇಲೆ ದರ್ಶನಕ್ಕೆ ಹೋದ್ವಿ. ನಾವು ವೀಕ್ ಡೇಸ್ ಹೋಗಿದ್ರಿಂದ ದರ್ಶನ ಅಂತೂ ಆರಾಮಾಗಿ ಆಯಿತು. ಯಾರೂ ಅಷ್ಟು ಜನ ಇರಲಿಲ್ಲ, ಖಾಲಿ ಇತ್ತು. ಆರಾಮಾಗಿ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಅದಾದಮೇಲೆ ಅನ್ನಪ್ರಸನ್ನಕ್ಕೆ ಕರ್ಕೊಂಡು ಹೋದ್ವಿ. ಅಲ್ಲಿ ಪುರೋಹಿತರು ಮಾವನ್ನ ಕೇಳ್ತಾರೆ. ಮಾವ ಇದ್ದರೆ ಮಾವನ ಕೈಲಿ ಫಸ್ಟು ಬಂಗಾರದ್ದು ಉಂಗುರದಲ್ಲಿ ತಿನ್ನಿಸ್ತಾರೆ. ಆಮೇಲೆ ಅಪ್ಪ ಅಮ್ಮ ಕೈಲಿ ಮತ್ತು ಜೊತೇಲಿ ಯಾರ್ಯಾರು ಬಂದಿರ್ತಾರೋ ಅವ್ರ ಕೈಲಿ ತಿನ್ನಿಸ್ತಾರೆ. ನಾವೇನಾದರೂ ಬೆಳ್ಳಿ ಬಟ್ಲು ಸ್ಪೂನು ತೊಗೊಂಡೋಗಿದ್ರೆ ನಮ್ಮ ಬೆಳ್ಳಿ ಬಟ್ಲು ಸ್ಪೂನಲ್ಲೇ ಹಾಕಿ ತಿನ್ನಿಸ್ತಾರೆ, ಇಲ್ಲಾಂದರೆ ಅವರೇ ಕೊಟ್ಟು ತಿನ್ನಿಸ್ತಾರೆ. ನಾವು ತೊಗೊಂಡೋಗಿದ್ವಿ, ಅದರಲ್ಲೇ ತಿನ್ನಿಸಿದ್ರು, ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಸೊ ಅಷ್ಟೇ. ನೀವು ಯಾರಾದರೂ ನಿಮ್ಮ ಪಾಪುಗೆ 6 ಮಂತ್ಸ್ ಕಂಪ್ಲೀಟ್ ಆಗಿದ್ರೆ ಅನ್ನಪ್ರಸನ್ನ ಮಾಡಿಸೋದಕ್ಕೆ ಹೊರನಾಡಿಗೆ ಕರ್ಕೊಂಡೋಗಿ. ತುಂಬ ಚೆನ್ನಾಗಿ ಮಾಡಿಕೊಟ್ರು ನಮಗೆಲ್ಲ. ನಮ್ಮ ಪಾಪು ಫಸ್ಟ್ ಟೈಮ್ ಟ್ರೈ ಮಾಡಿದ್ದರಿಂದ ಸ್ವೀಟು ಇಷ್ಟಪಟ್ಟು ತಿಂದ. ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಆರಾಮಾಗಿ ತಿಂತಾಯಿದ್ದಾನೆ ಅಂತ. ಸೊ ಅಷ್ಟೇ, ಹೊರನಾಡು ಮುಗಿಸ್ಕೊಂಡ್ವಿ. ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಹಾಗೆ ನೋಡ್ತಾ ಇರಿ ವಿಡಿಯೋನ. ಹಿಯರ್ ಇಸ್ ದ ಅಪ್ಡೇಟ್. ಹೊರನಾಡು ಮುಗೀತು, ಪೂಜೆ ಎಲ್ಲ ಆಯಿತು, ಪಾಪುಗೆ ಅನ್ನಪ್ರಸನ್ನ ಎಲ್ಲ ಮುಗೀತು. ನೆಕ್ಸ್ಟ್ ಇಲ್ಲೇ ನಿಯರ್ ಹಳ್ಳಿಮನೆ ಅಂತ ಪ್ಲೇಸ್ ಇದೆ, ಅಲ್ಲಿ ಹಳ್ಳಿಮನೆ ಫಾಲ್ಸಿಗೆ ಬಂದಿದ್ದೀವಿ. ಇದನ್ನು ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಏನೂ ಪ್ಲ್ಯಾನ್ ಇಲ್ಲ, ನೋಡಬೇಕು ಏನು ಮಾಡೋದು ಅಂತ. ಎಲ್ಲಾದರೂ ಹೋಗೋದಿದ್ದರೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ತೋರಿಸ್ತೀನಿ, ಬನ್ನಿ. ನಾಳೆ ಪಾಪುದು ಹಾಫ್ ಬರ್ಡೇ ಇದೆ. ಸೊ ನಾಳೆನೇ ಫೋಟೋಶೂಟ್ ಮಾಡಿಸಿದ್ರೆ ಫೋಟೋಸ್ ಎಲ್ಲ ಹಾಕೋದಕ್ಕಾಗಲ್ಲ ಅಂತ ಇವತ್ತೇ ಮಾಡಿಸ್ತಾ ಇದ್ದೀವಿ. ನಾವು ಫೋಟೋಶೂಟ್ ಮಾಡಿಸಿದ್ದು ತುಮಕೂರಲ್ಲಿ ಸ್ನ್ಯಾಪ್ ಹೌಸಲ್ಲಿ. ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದ್ದಾವೆ, ಚೆನ್ನಾಗಿ ತಕ್ಕೊಟ್ಟಿದ್ದಾರೆ. ಆ್ಯಂಡ್ ಪಾಪುನು ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ದ ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋದಕ್ಕೆ. ಸೊ ಇವತ್ತು ಮಂಡೇ, ಪಿತೃಪಕ್ಷ ಪೂಜೆ ಇದೆ, ಅದಕ್ಕೆ ಪೂಜೆ ಮಾಡೋದಕ್ಕೆ ಹೊಲದ ಹತ್ರ ಬಂದಿದ್ದೀವಿ. ಪೂಜೆ ಮಾಡಬೇಕು. ಇವಾಗ ಹೋಗ್ತಾ ಇದ್ದೀವಿ. ಪಾಪು ಮಲಗಿಬಿಟ್ಟಿದ್ದಾನೆ, ಅಲ್ಲಿಂದ ಅಲ್ಲಿಗೆ ಬರೋ ಅಷ್ಟರಲ್ಲಿ ಗಾಡೀಲಿ. ಬನ್ನಿ ಪೂಜೆ ಮಾಡೋಣ. ಸೊ ನನಗೆ ಗೊತ್ತಿರೋ ಪ್ರಕಾರ ಪಿತೃಪಕ್ಷ ಏನಕ್ಕೆ ಆಚರಿಸ್ತಾರೆ ಅಂತ ಅಂದರೆ, ಗರುಡ ಪುರಾಣದ ಪ್ರಕಾರ ಈ ಮಹಾಲಯ ಅಮಾವಾಸ್ಯೆ ಟೈಮಲ್ಲಿ ಸೂರ್ಯ ಶನಿ ರಾಶಿಯನ್ನು ದಾಟಿ ಧನು ರಾಶಿಗೆ ಹೋಗಬೇಕಾದ್ರೆ ಯಮಲೋಕದಲ್ಲಿ ಯಮಧರ್ಮರಾಯ ಪಿತೃಲೋಕದ ಎಲ್ಲ ಪಿತೃಗಳನ್ನ ಬಿಡುಗಡೆ ಮಾಡ್ತಾರಂತೆ. ಆ ಟೈಮಲ್ಲಿ ಪಿತೃಲೋಕದಲ್ಲಿರೋ ಪಿತೃಗಳೆಲ್ಲ ಅವರವರ ಕುಟುಂಬದಲ್ಲಿರೋ ಅವ್ರವ್ರ ಮನೆಗಳಿಗೆ ಹೋಗಿ ಏನಾದರೂ ನಮ್ಮವರು ನಮಗೋಸ್ಕರ ಏನಾದರೂ ಆಹಾರ ಕೊಡ್ತಾರಾ ಅಂತ ಹೋಗ್ತಾರಂತೆ. ಆ ಟೈಮಲ್ಲಿ ನಾವೇನಾದರೂ ಅವರಿಗೆ ಆಹಾರ ಕೊಟ್ಟರೆ ಆವಾಗ ಅವರು ಆ ಆಹಾರ ಸೇವಿಸಿ ಸಂತೃಪ್ತಿಯಿಂದ ಹೋಗ್ತಾರಂತೆ. ನಾವೇನಾದರೂ ಆ ಟೈಮಲ್ಲಿ ಅವರಿಗೆ ಆಹಾರ ಕೊಟ್ಟಿಲ್ಲ ಅಂತ ಅಂದರೆ ಸ್ವಲ್ಪ ಅವರು ನಿರಾಸೆಯಿಂದ ಹೋಗ್ತಾರೆ. ಅದರಿಂದ ನಮ್ಗಳಿಗೆ ಅಶುಭ ಆಗ್ಬೋದು, ನಮ್ಮ ಕುಟುಂಬಕ್ಕೆ ಅಶುಭ ಆಗ್ಬೋದು ಅನ್ನೋ ನಂಬಿಕೆ. ನನಗೆ ಗೊತ್ತಿರೋ ಪ್ರಕಾರ ಈ ರೀಸನ್ಗೋಸ್ಕರ ಎಲ್ಲರೂ ಪಿತೃಪಕ್ಷನ ಆಚರಣೆ ಮಾಡ್ತಾರೆ, ಎಲ್ಲ ಪೂಜೆ ಮಾಡ್ತಾರೆ. ನಿಮ್ಮ ಮನೆಗಳಲ್ಲಿ ಏನಾದರೂ ಬೇರೆ ರೀಸನ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾವು ತಿಳ್ಕೊಳ್ಳೋಣ, ಬೇರೆಯವ್ರಿಗೂ ಗೊತ್ತಾಗಲಿ ಏನಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ ಯಾವಾಗಲೂ ನನ್ನ ಮೇಲೆ ಹೀಗೆ ಇರಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಂಗಾರು ಹಾಯ್.